ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ 6 PM ಸ್ಪೆಷಲ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ಇವತ್ತಿನ ಮೊದಲ ಸುದ್ದಿಯನ್ನ ನೋಡ್ತಾ ಹೋಗೋಣ. ದರೋಡೆ ಮಾಡೋದು ಸುಲಭ ಅಲ್ಲ, ಆದ್ರೆ ಕರ್ನಾಟಕದಲ್ಲಿ ದರೋಡೆ ಮಾಡೋದು ಬಹಳ ಸುಲಭ ಅನ್ಸುತ್ತೆ. ಯಾಕಂದ್ರೆ ಜಸ್ಟ್ ಎರಡು ದಿನದ ಗ್ಯಾಪ್ನಲ್ಲಿ 2 ಬ್ಯಾಂಕ್ಗಳಲ್ಲಿ ಹಣ ದರೋಡೆಯಾಗಿದೆ. ಬೀದರ್ನಲ್ಲಿ ATMಗೆ ಹಣ ಹಾಕೋಕ್ ಬಂದಿದ್ದಂಥ ವಾಹನದಿಂದಲೇ ದುಡ್ಡನ್ನ ದೋಚಿದ್ದ ಖದೀಮರು ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಈ ಬೆನ್ನಲ್ಲೇ ಮಂಗಳೂರಿನಲ್ಲೂ ಒಂದು ದರೋಡೆ ನಡೆದು ಹೋಗಿದೆ. ಮಧ್ಯಾಹ್ನ ಸುಮಾರು 12 ಕೋಟಿ ಮೌಲ್ಯದ ನಗದು ಚಿನ್ನಾಭರಣವನ್ನ ದೋಚಿ ಪರಾರಿಯಾಗಿದ್ದಾರೆ. ಇಂಟ್ರೆಸ್ಟಿಂಗ್ಲಿ ಇಡೀ ದರೋಡೆ ನಡೆದಿರುವುದು ಕೇವಲ 5 ನಿಮಿಷದ ಗ್ಯಾಪ್ನಲ್ಲಿ. ಸಿಸಿಟಿವಿ ಫುಟೇಜ್ ನ ಗಮನಿಸಿದ್ರೆ ಜಸ್ಟ್ 5 ನಿಮಿಷ. ಅವರು ಎಂಟ್ರಿಯಾಗಿ ಹೊರಗಡೆ ಬಂದಿದ್ದು ಕೇವಲ 5 ನಿಮಿಷದಲ್ಲಿ. ಅಷ್ಟರಲ್ಲಿ ಒಂದು ಗೋಣಿ ಚೀಲದಲ್ಲಿ ಹಣ, ಚಿನ್ನಾಭರಣ ಎಲ್ಲವನ್ನ ತುಂಬಿಕೊಂಡು ಬಂದು ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನಲ್ಲಿರುವಂತಹ ಕೋಟೆಕಾರ್ ಸಹಕಾರಿ ಬ್ಯಾಂಕ್ನಲ್ಲಿ ಆಗಿರುವಂತಹ ದರೋಡೆ ಇದು. ಆ ಟೈಮಿಂಗ್ಸ್ ನನ್ನ ನೀವು ಗಮನಿಸಬೇಕು. ಅವರು ಎಂಟ್ರಿ ಆದಂತಹ ಸಂದರ್ಭದ ದೃಶ್ಯಗಳನ್ನ ಮೊದಲ ವಿಂಡೋದಲ್ಲಿ ನೋಡ್ತಾ ಇದ್ದೀರಿ. ಮೊದಲಿಗೆ ನಿಮ್ಗೆ ಆ ಭಾಗದಲ್ಲಿ ಕಾರ್ ಕಾಣಿಸಲ್ಲ, ಸ್ವಲ್ಪ ಹಿಂದೆನೆ ಕಾರನ್ನ ನಿಲ್ಲಿಸಿರ್ತಾರೆ. ಆ ಕಾರ್ನಿಂದ 4 ಜನ ಇಳಿತಾರೆ, ಒಬ್ಬರಾದ ಮೇಲೊಬ್ಬರಂತೆ ಒಳಗಡೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವ್ರ ಕೈನಲ್ಲಿ ಒಂದು ಚೀಲನ ನೀವು ಗಮನಿಸಬೇಕು. ಆ ಚೀಲದ ಒಳಗೆ, ಅಂದ್ರೆ ಆ ಗೋಣಿ ಚೀಲದ ಒಳಗೆ ಮಾರಕಾಸ್ತ್ರಗಳು ಕೂಡ ಇತ್ತು. ಒಟ್ಟು 4 ಜನ, ಒಬ್ಬರ ಹಿಂದೆ ಒಬ್ಬರಂತೆ. ನೋಡಿ, ವೆಹಿಕಲ್ಗಳ ಓಡಾಟ ಇದೆ ಆ ರಸ್ತೆಯಲ್ಲಿ, ಎಲ್ಲವೂ ನಾರ್ಮಲ್ ಆಗಿದೆ. ಅದೇ ಸಂದರ್ಭದಲ್ಲಿ ತಾವು ಕೂಡ ಸಾರ್ವಜನಿಕರ ರೀತಿ ಯಾವುದೇ ರೀತಿಯಾದಂತಹ ದುಷ್ಕೃತ್ಯ ಮಾಡೋಕ್ ಬಂದವರ ರೀತಿ ಅವ್ರು ಕಾಣಿಸೋದೇ ಇಲ್ಲ. ಸೈಡ್ ನಲ್ಲಿ ಕಾರನ್ನ ನಿಲ್ಲಿಸ್ತಾರೆ, ಎಲ್ಲರೂ ಕೂಡ ಒಳಗಡೆ ಹೋಗ್ತಾರೆ. ಆಗ ಸಮಯ ಮಧ್ಯಾಹ್ನ 1 ಗಂಟೆ 10 ನಿಮಿಷ. ಮತ್ತೊಂದು ದೃಶ್ಯವನ್ನ ಗಮನಿಸ್ತಾ ಇದ್ರಿ, ಅದು 1 ಗಂಟೆ 15 ನಿಮಿಷದ ದೃಶ್ಯ. ಕೋಟೆಕಾರ್ ಸಹಕಾರಿ ಬ್ಯಾಂಕ್ನ ಒಳಗಡೆ ಹೋಗಿ ಅಲ್ಲಿದ್ದಂತಹ ಸಿಬ್ಬಂದಿಯನ್ನ ಬೆದರಿಸಿ ಬರೇ 5 ನಿಮಿಷ ಆ ಗೋಣಿ ಚೀಲಕ್ಕೆ ಲಾಕರ್ನಲ್ಲಿದ್ದಂತಹ ಹಣ, ಚಿನ್ನಾಭರಣ ಎಲ್ಲವನ್ನ ತುಂಬಿಸ್ಕೊಂಡು, ಎಷ್ಟು ಮೌಲ್ಯದ್ದು? 12 ಕೋಟಿ ರೂಪಾಯಿ ಮೌಲ್ಯದ ನಗದು ಹಾಗೆ ಚಿನ್ನಾಭರಣ ಅಷ್ಟನ್ನ ಗೋಣಿ ಚೀಲದಲ್ಲಿ ತುಂಬಿಸ್ಕೊಂಡು ಬರೇ 5 ನಿಮಿಷಕ್ಕೆ ಮತ್ ಕೆಳಗಡೆ ಬರ್ತಾರೆ. ಕೆಳಗಡೆ ಬಂದಾಗ ಕಾರ್ ರೆಡಿ ಆಗಿರುತ್ತೆ, ಅವ್ರು ಹತ್ತುವುದಕ್ಕೆ ಸಹಾಯ ಆಗ್ಲಿ ಅಂತ ಹೇಳಿ. ಇಬ್ರು ಆ ಗೋಣಿ ಚೀಲನ ಹೊತ್ಕೊಂಡು ಬರ್ತಾರೆ. ಆ ಗೋಣಿ ಚೀಲನ ಕಾರ್ ಒಳಗಡೆ ಹಾಕ್ಲಾಗುತ್ತೆ. ಉಳಿದಂತಹ 4 ಜನ, ಒಬ್ಬಾತ ಕಾರ್ ಡ್ರೈವರ್ ಕಾರ್ನ ಒಳಗಡೆ ಇದ್ದಾನೆ, ಇನ್ನುಳಿದಂತೆ ಮೇಲ್ ಹೋಗಿದ್ದಂತಹ 4 ಜನ ಒಳಗಡೆ ಕೂತ್ಕೊಂಡ್ಬಿಡ್ತಾರೆ. ಕಾರ್ ಅಲ್ಲಿಂದ ಮೂವ್ ಆಗ್ಬಿಡುತ್ತೆ. ಬರೇ 5 ನಿಮಿಷಕ್ಕೆ ಕೋಟೆಕಾರ್ ಸಹಕಾರಿ ಬ್ಯಾಂಕ್ನಲ್ಲಿ ದರೋಡೆ ನಡೆದು ಹೋಗಿದೆ. ಘಟನೆಗೆ ಸಂಬಂಧಪಟ್ಟ ಹಾಗೆ ಆ ತಕ್ಷಣಕ್ಕೆ ಆ ಘಟನೆಯಾಗಿ ಅರ್ಧ ಗಂಟೆ ಒಳಗಾಗಿ ಎಲ್ರಿಗೂ ಕೂಡ ಮಾಹಿತಿ ಹೋಗುತ್ತೆ. ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಸಿಬ್ಬಂದಿ ಹತ್ರ ಏನಾಯ್ತು ಅಂತ ಕೇಳಿದ್ರೆ ಅವ್ರು ಹೇಳಿದ್ದೇನು, 5 ಜನ ಏಕಾಏಕಿ ಬಂದ್ರು, ಅವ್ರ ಕೈನಲ್ಲಿ ತಲವಾರಿತ್ತು, ಗನ್ನನ್ನ ಹಿಡ್ಕೊಂಡಿದ್ರು, ನಮ್ಮನ್ನ ಹೆದರಿಸಿದ್ರು, ಮೊಬೈಲ್ ಮುಟ್ಬೇಡಿ ಅಂತ ಹೇಳಿದ್ರು. ಒಬ್ಬಾತ ಒಳಗಡೆ ಹೋದ, ಗೋಣಿ ಚೀಲದಲ್ಲಿ ಎಲ್ಲವನ್ನೂ ತುಂಬಿಕೊಂಡು ಬಂದ, ಆ ನಂತರ ಸ್ಥಳದಿಂದ ಎಸ್ಕೇಪ್ ಆದ್ರು ಅನ್ನುವಂಥ ಮಾಹಿತಿಯನ್ನ ಕೋಟೆಕಾರ್ ಸಹಕಾರಿ ಬ್ಯಾಂಕ್ನ ಸಿಬ್ಬಂದಿ ನೀಡಿದ್ದಾರೆ. ಸದ್ಯ ಆರೋಪಿಗಳು ಕೇರಳದತ್ತ ಪರಾರಿಯಾಗಿರುವಂಥ ಅನುಮಾನ ಇದೆ. ಇಲ್ಲಿ ಗಮನಿಸಬೇಕಾದಂತಹ ವಿಚಾರ ಏನು ಅಂದ್ರೆ, ಸಿಎಂ ಸಿದ್ದರಾಮಯ್ಯ ಮಂಗಳೂರು ಪ್ರವಾಸದಲ್ಲಿ ಇದ್ದಂಥ ಸಂದರ್ಭದಲ್ಲೇ ಕೋಟೆಕಾರ್ ಸಹಕಾರಿ ಬ್ಯಾಂಕ್ನಲ್ಲಿ
ಈ ರೀತಿಯಾದಂತಹ ಹಗಲು ದರೋಡೆ ನಡೆದು ಹೋಗಿದೆ. ಸ್ಪೀಕರ್ ಯುಟಿ ಖಾದರ್ ಉಳ್ಳಾಲ ಕ್ಷೇತ್ರದ ಶಾಸಕರು, ಅವರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಬ್ಯಾಂಕ್ ಇದು, ಸಹಕಾರಿ ಬ್ಯಾಂಕ್. ಹೀಗಾಗಿ ಮಾಹಿತಿ ತಿಳಿದ ತಕ್ಷಣ ಅವರು ಕೂಡ ಸ್ಥಳಕ್ಕೆ ಆಗಮಿಸಿದ್ರು. ಅಲ್ಲಿರುವಂತಹ ಬ್ಯಾಂಕ್ ಸಿಬ್ಬಂದಿಯಿಂದ ಮಾಹಿತಿಯನ್ನ ಪಡೆಯುವಂತಹ ಕೆಲಸವನ್ನ ಮಾಡಿದ್ರು. ಇಲ್ಲಿ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಸ್ಥಳೀಯರು ವ್ಯಕ್ತಪಡಿಸ್ತಾ ಇರುವಂತಹ ಅನುಮಾನ ಏನು, 5 ನಿಮಿಷದಲ್ಲಿ ಅಷ್ಟು ಈಸಿಯಾಗಿ ದರೋಡೆ ಮಾಡೋದಕ್ಕೆ ಸಾಧ್ಯನಾ? ಬ್ಯಾಂಕ್ ನಲ್ಲಿರುವಂತಹ ಸಿಬ್ಬಂದಿಯೇ ಶಾಮೀಲಾಗಿರುವಂತಹ ಶಂಕೆ ನಮಗಿದೆ ಅನ್ನುವಂತಹ ಮಾತನ್ನ ಅವ್ರು ಹೇಳ್ತಿದ್ದಾರೆ. ಯಾಕಂದ್ರೆ ಬಂದಂಥವರು ಒಂದು ಬ್ಯಾಂಕ್ ನಲ್ಲಿ ಯಾವುದೇ ಸೆಕ್ಯೂರಿಟಿ ಗಾರ್ಡ್ ಇವತ್ತು ಇರಲಿಲ್ವಂತೆ. ಸ್ಥಳೀಯರು ಕೊಡ್ತಾ ಇರುವಂತಹ ಮಾಹಿತಿ ಪ್ರಕಾರ ಯಾವುದೇ ಸೆಕ್ಯೂರಿಟಿ ಗಾರ್ಡ್ ಆ ಬ್ಯಾಂಕ್ ನಲ್ಲಿ ಇರಲಿಲ್ಲ. ಅದರ ಜೊತೆಗೆ ಬ್ಯಾಂಕ್ ನ ಒಳಭಾಗದಲ್ಲಿದ್ದಂತಹ ಸಿಸಿಟಿವಿ ಹಾಳಾಗಿತ್ತು. ಅದನ್ನ ರಿಪೇರಿ ಮಾಡೋಕೆ ಯಾರೋ ಬಂದಿದ್ರಂತೆ ಇವತ್ತು ಮಧ್ಯಾಹ್ನ. ಅಂದ್ರೆ ಸಿಸಿಟಿವಿನೂ ವರ್ಕ್ ಆಗ್ತಾ ಇರಲಿಲ್ಲ. ಜೊತೆಗೆ ನಮಾಜ್ ಮಾಡುವಂತಹ ಟೈಮ್, ಮಧ್ಯಾಹ್ನದ ಟೈಮ್, ಇವತ್ತು ಶುಕ್ರವಾರ, ಆ ಸುತ್ತಮುತ್ತ ಇರುವಂತವರು ಬಹುತೇಕ ಮಂದಿ ಮುಸ್ಲಿಮರ ಅಂಗಡಿಗಳಿದ್ದಾವೆ. ನಮಾಜ್ ಮಾಡುವಂತಹ ಟೈಮ್, ಅವರೆಲ್ಲರೂ ಕೂಡ ಪ್ರಾರ್ಥನೆಗೆ ಹೋಗಿರುವಂತಹ ಟೈಮ್, ಶುಕ್ರವಾರದ ಪ್ರಾರ್ಥನೆಗೆ ಹೋಗಿರುವಂತಹ ಟೈಮ್, ಅದೇ ಟೈಮ್ ಅನ್ನ ನೋಡಿಕೊಂಡು ಅದೇ ಟೈಮಿಗೆ ಬಂದು ಬರೇ 5 ನಿಮಿಷದಲ್ಲಿ ತಮ್ಮ ಕೆಲಸನ ಮುಗಿಸ್ಕೊಂಡು ಹೋಗಿದ್ದಾರೆ. ಹಾಗಾದ್ರೆ ಬ್ಯಾಂಕ್ನ ಒಳಭಾಗದಲ್ಲಿದ್ದಂತಹ ಸಿಬ್ಬಂದಿ ಪ್ರತಿರೋಧವನ್ನೇ ತೋರಿಸಲಿಲ್ವಾ? ಮಾರಕಾಸ್ತ್ರಗಳು, ಆರೋಪಿಗಳ ಕೈನಲ್ಲಿದ್ದಂತಹ, ದುಷ್ಕರ್ಮಿಗಳ ಕೈನಲ್ಲಿದ್ದಂತಹ ಮಾರಕಾಸ್ತ್ರಗಳಿಂದಾಗಿ ಹೆದರು ಕೂತ್ಕೊಂಡ್ಬಿಟ್ರ? ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಇನ್ನು ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ, ಇವರು ಇಲ್ಲಿಂದ ಎಸ್ಕೇಪ್ ಆದ್ಮೇಲೆ ಈ ಆರೋಪಿಗಳು ಬಂದಿದ್ದು ಫಿಯೇಟ್ ಕಾರ್ನಲ್ಲಿ. ಸುಮಾರು 12 ಕೋಟಿ ಮೌಲ್ಯದಷ್ಟು ಹಣ, ಚಿನ್ನಾಭರಣವನ್ನ ದೋಚ್ಕೊಂಡು ಇವರು ಎಸ್ಕೇಪ್ ಆಗುವಂತಹ ಸಂದರ್ಭದಲ್ಲಿ ತಲಪಾಡಿ ಟೋಲ್ ಅನ್ನ ದಾಟಿದ್ದಾರೆ. ತಲಪಾಡಿ ಟೋಲ್ನ ದಾಟುವಾಗ ಈಗ ಫಾಸ್ಟ್ ಟ್ಯಾಗ್ ಕಡ್ಡಾಯ, ನಮ್ಗೆಲ್ರಿಗೂ ಗೊತ್ತಿದೆ. ಆದ್ರೆ ಇವರು ಫಾಸ್ಟ್ ಟ್ಯಾಗ್ನ ಯೂಸ್ ಮಾಡಿಲ್ಲ. 150 ರೂಪಾಯಿ ನಗದನ್ನ ಕೊಟ್ಟು ರಿಸಿಪ್ಟ್ ಅನ್ನ ಪಡ್ಕೊಂಡಿದ್ದಾರೆ. ಯಾಕಂದ್ರೆ ಅವ್ರು ಹೋಗ್ತಾ ಇದ್ದಂತಹ ಕಾರ್ ಅದು ಫೇಕ್ ನಂಬರ್ ಪ್ಲೇಟ್ ಅನ್ನ ಹೊಂದಿತ್ತು. ಅದ್ ಹೇಗೆ ಗೊತ್ತಾಯ್ತು ಅಂತಂದ್ರೆ, ಆ ನಂಬರ್ ಪ್ಲೇಟ್ ರಿಜಿಸ್ಟರ್ ಆಗಿರುತ್ತಲ್ಲ, ಹಾಗಾಗಿ ಆ ಕಾರ್ ಯಾರದ್ದು ಅಂತ ಹೇಳಿ ಆ ನಂಬರ್ ಪ್ಲೇಟ್ ನ ಆಧರಿಸಿ ಅದು ಯಾರ ಹೆಸರಿನಲ್ಲಿದೆಯೋ ಅವ್ರಿಗೆ ಕರೆಯನ್ನ ಮಾಡ್ತಾರೆ ಪೊಲೀಸರು. ಆ ಕಾರ್ನ ನಂಬರ್ ಇದ್ದಿದ್ದೇನು, KA04MQ9923 ಅನ್ನುವಂಥ ಕಾರ್ನ ನಂಬರ್ ಆ ಫಿಯೇಟ್ ಕಾರ್ನಲ್ಲಿತ್ತು. ಹಾಗಾಗಿ ಅದರ ಮಾಲೀಕನಿಗೆ ಕರೆಯನ್ನ ಮಾಡಲಾಗುತ್ತೆ. ಆ ನಂಬರ್ ಯಾರ ಹೆಸರಲ್ಲಿ ರಿಜಿಸ್ಟರ್ ಆಗಿದೆಯೋ ಅವ್ರಿಗೆ ಕಾಲ್ನ ಮಾಡಲಾಗುತ್ತೆ. ಪೊಲೀಸರು ಕಾಲ್ ಮಾಡಿದಾಗ ಆ ಕಾರ್ನ ಮಾಲೀಕ, ಆ ನಂಬರ್ನ ಮಾಲೀಕ ಅಕ್ಷರಶಃ ಶಾಕ್ ಆಗಿದ್ದಾನೆ. ಇನ್ನು ಇದೆಲ್ಲಕ್ಕಿಂತ ಮತ್ತೊಂದು ಇಂಟ್ರೆಸ್ಟಿಂಗ್ ಆದಂತಹ ವಿಚಾರ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಬೆಳಕಿಗೆ ಬರ್ತಾ ಇರೋದು ಏನು ಅಂದ್ರೆ, 12 ಕೋಟಿ ಮೌಲ್ಯದಷ್ಟು ಹಣ, ಚಿನ್ನಾಭರಣವನ್ನ ಎತ್ಕೊಂಡು ಹೋಗಿದ್ದಾರೆ. ಆದ್ರೆ ಇನ್ನೂ ಕೂಡ ಬ್ಯಾಂಕ್ನಲ್ಲಿ 6 ಕೋಟಿಯಷ್ಟು ಮೌಲ್ಯದ ಚಿನ್ನಾಭರಣ ಇತ್ತು. ಇವರು ಹೋಗೋ ಅರ್ಜೆಂಟ್ನಲ್ಲಿ ಇವ್ರ ಹತ್ರ ತುಂಬಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಗೋಣಿ ಚೀಲದಲ್ಲಿ ಎಲ್ಲಿ ಜಾಸ್ತಿ ಹೊತ್ತು ಇದ್ರೆ ಸಿಕ್ಕಾಕೊಂಡ್ಬಿಡ್ತೀವೋ ಅನ್ನುವಂಥ ಭಯ ಈ ದುಷ್ಕರ್ಮಿಗಳಿಗೆ ಕಾಡಿತ್ತೋ ಏನೋ ಗೊತ್ತಿಲ್ಲ. ಸುಮಾರು 12 ಕೆಜಿಯಷ್ಟು ಚಿನ್ನಾಭರಣವನ್ನ ಬ್ಯಾಂಕ್ನಲ್ಲೇ ಬಿಟ್ಟು ಆ ಒಂದು ಗೋಣಿ ಚೀಲದಲ್ಲಿ ಎಷ್ಟು ತುಂಬಿಕೊಂಡು ಹೋಗೋಕ್ಕಾಗುತ್ತೋ ಅಷ್ಟು ಚಿನ್ನಾಭರಣವನ್ನ ತುಂಬಿಕೊಂಡು ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.